ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕೆಲವೇ ಕ್ಷಣಗಳಲ್ಲಿ ಹಾಸನಾಂಬೆ ದೇಗುಲ ಓಪನ್ ಆಗುತ್ತೆ. ಅದಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಅಲ್ಲಿನ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ವರ್ಷಕ್ಕೊಮ್ಮೆ ದರ್ಶನ ನೀಡುವಂತಹ ಹಾಸನಾಂಬೆಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತಾದಿಗಳಿಗಾಗಲೇ ತುದಿಗಾಲಲ್ಲಿ ನಿಂತಿರುವಂಥದ್ದು. ಇವತ್ತು ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನೆರವೇರುತ್ತಾ ಇದೆ. ಸಚಿವರು ಸೇರಿದಂತೆ ಅಧಿಕಾರಿ ವರ್ಗ ಇವತ್ತು ಭಾಗಿಯಾಗ್ತಾ ಇದ್ದು ದೇವಾಲಯವನ್ನು ಓಪನ್ ಮಾಡಲಾಗ್ತಾ ಇದೆ. ನಿರಂತರವಾದಂತಹ ಪೂಜೆ ಇನ್ನು ಹಲವು ದಿನಗಳ ಕಾಲ ನಡೆಯುತ್ತೆ. ಇನ್ನು ಕೆಲವೇ ಕ್ಷಣಗಳಷ್ಟೇ ದೇವಿಯ ದರ್ಶನಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಕೇವಲ ಕರ್ನಾಟಕ ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯದ ಮೂಲೆಗಳಿಂದಲೂ ಕೂಡ ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಜನರು ತುದಿಗಾಲಲ್ಲಿ ನಿಂತಿರ್ತಾರೆ. ಮೊನ್ನೆಯಷ್ಟೇ ಹಾಸನಾಂಬೆ ದೇಗುಲ ಓಪನ್ ಆಗಿತ್ತೇನೋ ಅನ್ನುವಂಥ ಭಾಸವಾಗ್ತಿದೆ. ಅಷ್ಟರಲ್ಲಾಗಲೇ 1 ವರ್ಷ ಕಳೆದೋಗಿದೆ ನೋಡಿ. ಹಾಸನಾಂಬೆ ಸ್ಥಳದ ನೇರ ದೃಶ್ಯಾವಳಿಗಳಿದು. ಹಲವು ಮಠಾಧೀಶರು ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ. ಅಲ್ಲಿನ ಸ್ಥಳೀಯ ಅಧಿಕಾರಿಗಳು, ಸಚಿವರು ಸೇರಿದಂತೆ ಹಲವು ನಾಯಕರು ಕೂಡ ಭಾಗಿಯಾಗಿರುವಂಥದ್ದು. ವಿಧಿವತ್ತಾಗಿ ಪ್ರತಿ ವರ್ಷ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರ ಮೂಲಕ ದೇಗುಲದ ಬಾಗಿಲನ್ನು ಓಪನ್ ಮಾಡ್ತಾರೋ ಅದೇ ರೀತಿಯಾಗಿ ಶಿಸ್ತುಬದ್ಧವಾಗಿ ಈ ಹಿಂದಿನಿಂದ ಪಾಲನೆ ಮಾಡ್ಕೊಂಡು ಬಂದಿರುವಂತಹ ಪೂಜಾ ಕೈಂಕರ್ಯಗಳ ಸಮೇತವಾಗಿ ಇವತ್ತು ದೇವಿಯ ಬಾಗಿಲನ್ನು ಓಪನ್ ಮಾಡಲಾಗ್ತಾ ಇದೆ. ದೇವಿಯ ದರ್ಶನಕ್ಕೆ ಈಗ ಕ್ಷಣಗಣನೆ ಪ್ರಾರಂಭ ಆಗಿದೆ. ಇನ್ನು ಅರಶು ವಂಶಸ್ಥರು ಬನ್ನಿ ಕಳೆದ ನಂತರ ಇಲ್ಲಿ ಶಾಸ್ತ್ರೋಕ್ತವಾಗಿ ದೇವಾಲಯದ ಗರ್ಭಗುಡಿಯನ್ನ ತೆರೆಯಲಾಗ್ತಾ ಇದೆ. ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದಂಥ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು, ತುಮಕೂರು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಗಳು, ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ, ಶಾಸಕ HP ಸ್ವರೂಪ್ ಪ್ರಕಾಶ್, ಸಂಸದ ಶ್ರೇಯಸ್ ಪಟೇಲ್ ಸಮ್ಮುಖದಲ್ಲಿ ಗರ್ಭಗುಡಿ ಬಾಗಿಲನ್ನು ತೆರೆಯಲಾಗ್ತಾ ಇದೆ. ಇವತ್ತಿನಿಂದ ಅಕ್ಟೋಬರ್ 23ರವರೆಗೆ ದೇವಿಯ ದರ್ಶನಕ್ಕೆ ಅನುವು ಮಾಡಿಕೊಡಲಾಗ್ತಾ ಇದೆ. ಕೊನೆಯ 3 ದಿನಗಳನ್ನು ಹೊರತುಪಡಿಸಿದಂತೆ 13 ದಿನಗಳ ಕಾಲ ಸಾರ್ವಜನಿಕರಿಗೆ ಹಾಸನಾಂಬೆಯ ದರ್ಶನಕ್ಕೆ ಎಲ್ಲ ರೀತಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಕಳೆದ ವರ್ಷ ಅಕ್ಟೋಬರ್ 24ರಿಂದ ನವೆಂಬರ್ 3ನೇ ತಾರೀಕುವರೆಗೆ ಈ ಜಾತ್ರಾ ಮಹೋತ್ಸವ ನಡೆದಿತ್ತು. ಆ ಸಂದರ್ಭದಲ್ಲಿ ಬರೋಬ್ಬರಿ 20 ಲಕ್ಷಕ್ಕೂ ಅಧಿಕ ಜನರು ಹಾಸನಾಂಬೆ ದರ್ಶನವನ್ನು ಪಡೆದಿದ್ರು. ಕಳೆದ ವರ್ಷ ನವೆಂಬರ್ 3ನೇ ತಾರೀಕು ಮುಚ್ಚಿದಂತಹ ಗರ್ಭಗುಡಿ ಬಾಗಿಲು ಇವಾಗ ಓಪನ್ ಆಗ್ತಾ ಇದೆ. ಈ ಬಾರಿ 25 ಲಕ್ಷಕ್ಕೂ ಅಧಿಕ ಜನರು ಆಗಮಿಸುವಂತಹ ನಿರೀಕ್ಷೆ ಇರೋದ್ರಿಂದಾಗಿ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿದೆ. ಇನ್ನು ಭಕ್ತರಿಗಾಗಿ ವಿಶೇಷ ವ್ಯವಸ್ಥೆಗಳು ಕೂಡ ಮಾಡಿಕೊಳ್ಳಲಾಗಿದೆ. ಹೆಲಿ ಟೂರಿಸಂ ಹಾಗೆ ಟೂರ್ ಪ್ಯಾಕೇಜ್, ಶ್ವಾನ ಪ್ರದರ್ಶನ, ಪಾಕ ಸ್ಪರ್ಧೆ, ಜಾನಪದ ಉತ್ಸವ ಸೇರಿದಂತೆ ಹಲವು ಆಕರ್ಷಣೆಗಳಿಂದ ಈ ಬಾರಿ ಹಾಸನಾಂಬೆಯ ದರ್ಶನ ವ್ಯವಸ್ಥೆಗಳಾಗಿದೆ. ಗರ್ಭಗುಡಿಯ ಬಾಗಿಲು ಈಗಷ್ಟೇ ಓಪನ್ ಆಗಿದೆ. ದೇವಿಯ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಇಡೀ ರಾಜ್ಯದ ಜನತೆ ಕಾತುರದಿಂದ ಕಾಯ್ತಾ ಇದ್ರು. TV9ನ ಸ್ಕ್ರೀನ್ ಮುಖೇನವಾಗಿ ನೀವು ನೇರ ದೃಶ್ಯಾವಳಿಗಳನ್ನು ನಿಮ್ಮ ಮನೆಯಲ್ಲೇ ಕುಳಿತು ತಾಯಿಯ ದರ್ಶನವನ್ನು ಮಾಡ್ತಾ ಇದ್ದೀರಿ. ಈಗಷ್ಟೇ ಪೂಜೆ ಪುನಸ್ಕಾರಗಳು ಕೈಂಕರ್ಯಗಳೆಲ್ಲವೂ ಕೂಡ ಜರುಗಿದ್ದು ದೇಗುಲದ ಬಾಗಿಲನ್ನು ಓಪನ್ ಮಾಡಲಾಗಿದೆ. ಗರ್ಭಗುಡಿಯ ಬಾಗಿಲು 1 ವರ್ಷಗಳ ಕಾಲ ನಿರಂತರವಾಗಿ ತಾಯಿಯನ್ನ ಪೂಜೆ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ, ಕಂಪ್ಲೀಟ್ ಆಗಿ ಮುಚ್ಚಿತ್ತು. ಇದೀಗ 13 ದಿನಗಳ ಕಾಲ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರ ಮೂಲಕ ದೇವಿಗೆ ಸಂತೃಪ್ತಿಯನ್ನು ಪಡಿಸಲಾಗುತ್ತೆ. MDH ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH